ಹೇಗಿದೆ ನಮ್ಮೂರ್ ಗಾಳಿ ಸ್ಮೆಲ್? ಸರ್, ಇದು ನಿಮ್ಮೂರಾ? ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದೂರು. ಕಣ್ಮರೆಯಾಗ್ತಿದೆಯಾಗ ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಹಸಿರು ತೀರುತ್ತೆ. ಹಸ್ಬೇಕು ಸಾಹುಕಾರ ಬಂದ ಹೋಗುವಾಗ ಎಲ್ಲಿ ಅಂತ ಕೇಳಬಾರಪ್ಪ. ಏನೂ ಇಲ್ಲ, ಯಾರು ಏನೂ ಇಲ್ಲ. ಈ ಇಡೀ ವಯಸ್ಸಿನಾಗ ಎಲ್ಲಿಗಂತ ಹೋಗ್ತೀನಿ ನೀವು ಹೆಂಡತಿ ಅಕೌಂಟ್ ನಂಬರ್ ಬೇರೆ ಇರುತ್ತಲ್ಲ. ಅವನು ಬಡವ ಅಂತ ತಿಳಿದು ಟಾಟಾ ಮಾಡಿದ್ದು. ಮುಂದೆ ನನ್ನ ಶ್ರೀಮಂತಿಕೆಯನ್ನು ಕಂಡು ಬೆನ್ನು ಹತ್ತಿದ ಈ ನಿಮ್ಮ ಮಗಳು ನಾಳೆ ನನಗಿಂತ ದೊಡ್ಡ ಶ್ರೀಮಂತ ಸಿಕ್ಕಾಗ ನನಗೂ ಕೈ ಕೊಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಆಸ್ತಿ ನಿನ್ನ ಹೆಸರಲ್ಲೇ ಹಚ್ಚಿಂದ ನಾಳೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ, ನನಗೇನು ಗ್ಯಾರಂಟಿ? ನಾಳೆ ಮದುವೆ ಆದ್ಮೇಲೆ ನಿಮ್ಮ ಮಗಳು ನನ್ನ ಜೊತೆಲೆ ಬಾಳ್ವೆ ಮಾಡ್ತಾಳೆ ಅಂತ ನನಗೇನು ಗ್ಯಾರಂಟಿ? ನೋಡ, ನಾನು ಬದುಕಿರುವವರೆಗೂ ಆಸ್ತಿ ನನ್ನ ಹೆಸರಲ್ಲೇ ಇರ್ತ. ನಾ ಸತ್ ಮೇಲೆ ನಿನ್ನ ಹೆಸರಿಗೆ ಆಗತ್ತ. ಹೀಗೆ ಸಾಯಿರಿ ಸಾಯಿರಿ ನನಗೇನು ಪರಿಣಾಮ ಆಗಲ್ಲ. ನನಗ್ ಮಾತ್ರ ಆಸ್ತಿ ಬೇಕೇ ಬೇಕು. ಅಂದ್ರ ನನ್ನ ಮಗಳು ನಮ್ಮ ಸಂಬಂಧಕ್ಕಿಂತ ಹೆಚ್ಚಾಗಿ ನಿನಗೆ ಆಸ್ತಿನೇ ಮುಖ್ಯ ಅಂದಂಗ ಆತು. ಹೌದು, ನಿಮಗೆ ಯಾವ ರೀತಿ ಹಣ ಮುಖ್ಯನೋ ಹಾಗೆ ನನಗೆ ಆಸ್ತಿನೇ ಮುಖ್ಯ. ಹಾಗಿದ್ರೆ ನಂದು ಒಂದು ತೀರ್ಮಾನ ಕೇಳು. ಈ ಮದುವೆ ವಿಚಾರ ಇಲ್ಲಿಗೆ ಕೈ ಬಿಟ್ಬಿಡು. ವಿನ್ನರ್ ಹೌದಾ? ಗಿಲ್ಲಿ ಬ್ಯಾಚ್. ಸಾರಿ ಸರ್, ನಾಳೆಯಿಂದ ಅಲ್ಲ, ಇದು ನಾಳೆಯಿಂದ ನಾ ಡ್ರೈವರ್ ಹಾಕಿನಲ್ಲ, ಅವ್ರು ಹೋಗುತ್ತಾ? ಇವತ್ತು ಲಾಸ್ಟ್ ಹೌದೌಲಿಯ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ? ಅದು ಎಷ್ಟು ದಿನ ಇರುತ್ತೆ ಸರ್? ಅದು ಒಂದು 2 ದಿವಸ ಇರುತ್ತೆ. ಹೌದೌಲಿಯ 2 ದಿನ ಸೇಮ್ ಕಂಟಿನ್ಯೂ ಸರ್ ಶೋ? ಓಕೆ ಓಕೆ ಓಕೆ. ನಾಳೆಯಿಂದ ಒಟ್ಟು 2 ದಿನ ಇರುತ್ತೆ ಸರ್? ಹಾಂ, ಓಕೆ. ಸೊ ಮತ್ತೆ ನಾನು 2 ದಿನ ಆದಮೇಲೆ ನೋಡ್ಬೋದು ಸರ್. ಅದು ಮತ್ತೆ ಜನ ಕೇಳಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದ್ರೆ ಮತ್ತೆ ಬೇರೆ ಚೇಂಜ್ ಮಾಡ್ತಾರೆ. ಹೌದಾ ಸರ್? ಓಕೆ, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ಸೀಸನ್ 4 ಕಲಾವಿದ ಪ್ರತಾಪ್, ದಾವಣಗೆರೆ ಹುಡುಗ. ಏನ್ ವಿಷಯ ಅಂತ ಕೇಳ್ತಿದ್ರಾ? ಏನಿಲ್ಲ ಕಣ್ರಿ, ತುಂಬಾ ದಿನದಿಂದ ಒಂದು ನಾಟಕ ನೋಡ್ಬೇಕಂತ ಬಹಳ ಆಸೆ ಇತ್ತು. ಯಾಕಂದ್ರೆ ದಾವಣಗೆರೆ ನಾಟಕ ಅನ್ನೋದು ತುಂಬಾ ಕಮ್ಮಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಂದ್ರು ನಾಟಕ ತುಂಬಾ ಚೆನ್ನಾಗಿ ನಡೀತಿದೆ ಅಂದ್ರು. ಪಿಕ್ಚರ್ ಹೋಗೋಣ ಅಂತಂದ್ರು. ಪಿಕ್ಚರ್ಗೆ ಯಾಕೆ ಹೋಗೋದು, ಮಸ್ತ್ ಇರೋ ನಾಟಕ ನೋಡೋಣ. ಬಹಳ ದಿವಸದ ಆಸೆ, ಚಿಕ್ಕ ವಯಸ್ಸಲ್ಲಿದ್ದ ಎಲ್ಲೋ ನೋಡಿದ್ದೆ, ಮತ್ ನಾಟಕ ನೋಡಿಲ್ಲ. ನಾಟಕ ನೋಡೋಣ ಅಂತಂದು ಬಂದಿದ್ದೀನಿ. ಎಲ್ಲಿ ಅಂತ ಅಂತಿದ್ದೀರಾ? ಬನ್ನಿ ತೋರಿಸ್ತೀನಿ. ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ನಾಟಕ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾಳೆಯಿಂದ ಒಂದು ಒಳ್ಳೆ ನಾಟಕ ಅಂತ ಅದನ್ನ ನಡ್ಸೋಕ್ ಬರ್ತಿರೋದು ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್ ಹರೀಶ್ ಅಣ್ಣ. ಅವರು ನಮ್ಮ ದಾವಣಗೆರೆ ಬಂದಿದ್ದಾರೆ. ನಾಳೆ ಹೌದೋ ಹುಲಿಯ ಅನ್ನೋ ಒಂದು ನಾಟಕ ಮಾಡಕ್ ಅವ್ರು ಬಂದಿದ್ದಾರೆ. ತುಂಬಾ ದಿವಸ ಆಗಿತ್ತು, ಆಫ್ಟರ್ ಲಾಂಗ್ ಟೈಮ್ ಅವ್ರನ್ನ ನಾನು ಭೇಟಿ ಆಗ್ತಿರೋದು. ಅವ್ರನ್ನ ಮಾತಾಡ್ಸೋಣ. ಹಾಗೆ ಶುಭಾನು ಮಾಡ್ತಿದ್ದಾಳೆ, ಅವಳನ್ನು ಮಾತಾಡ್ಸೋಣ. ಬನ್ನಿ, ಇನ್ನಕ್ಕೆ ತಡ, ಅವ್ರನ್ನ ಮಾತಾಡ್ಸೋಣ. ಕಟ್. ಓಕೆ, ಬನ್ನಿ. ಹಾಗೆ ಹರೀಶಣ್ಣ ಮಾತಾಡೋಣ. ಹರೀಶಣ್ಣ, ಬಹಳ ದಿವಸ ಆದ್ಮೇಲೆ ಅಣ್ಣ, ತುಂಬಾ ಖುಷಿ ಆಯ್ತಣ್ಣ. ಕಾಮಿಡಿ ಕಿಲಾಡಿ ಮುಗ್ದಾದ್ಮೇಲೆ ಸೀಸನ್ 4 ಆದ್ಮೇಲೆ ಇವತ್ತೇ ನಾನು ನಿಮ್ಮನ್ನ ಭೇಟಿಯಾಗಿದ್ದು. ತುಂಬಾ ಖುಷಿ ಆಯ್ತಣ್ಣ. ಮನೆಗ್ ಬನ್ನಿ ಅಣ್ಣ. ಒಂದ್ ವಿಷಯ ಗೊತ್ತಾಗ್ಲಿಲ್ಲ, ಈಗ ಬಂದಿದ್ ಕಾರಣ ಏನಣ್ಣ ದಾವಣಗೆರೆಗೆ? ಅದು ಏನಪ್ಪಾ ಕಾರಣ ಅಂತಂದ್ರ, ಇಲ್ಲೊಬ್ರು ಕಮತಿಗಿ ಕಂಪ್ನಿ ಅಂತ ತಾವೆಲ್ಲ ಹೆಸರು ಕೇಳಿರ್ತೀರ. ಸುಮಾರು 1.5-2 ತಿಂಗಳಿಂದ ಇಲ್ಲಿ ಕ್ಯಾಂಪ್ ಹಾಕೊಂಡ್ ಕುಂತಾರ. ಅವ್ರ ಕಲಾವಿದ್ರು ರಿಯಾಜ್ ಕರ್ಜಿ ಅಂತ ಹೇಳಿ ಅವ್ರ ಸಹಾಯತ ಒಂದು ಪ್ರದರ್ಶನ ಮಾಡಾಕತ್ತಿದ್ರು. ಈ ಸಹಾಯತ ಅಂದ್ರೆ ಏನಪ್ಪಾ ಅಂತಂದ್ರ, ಒಂದ್ ಕಂಪ್ನಿ ಒಳಗೆ ಕಂಟಿನ್ಯೂ ಒಂದ್ 4-5 ವರ್ಷ ದುಡ್ದಾಗ
ಮಾಲಕರಿಗೆ ಅವ್ರದ್ದು ಏನಾದ್ರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲಾರ್ದಾಗ ಏನ್ ಮಾಡ್ತಾರ ಅವ್ರ ಕಡೆಯಿಂದ ಏನು ಕೊಡಕ್ಕಾಗಲ್ಲ, ಯಾಕಂದ್ರೆ ನಾಟಕ ಕಂಪ್ನಿ ನಡೆಯೋದು ವಜ್ಜ ನಿಜ ಇರುತ್ತೆ. ನಿಜ ಅಣ್ಣ. ಹಾ. ಅದಕ್ಕೋಸ್ಕರ ಒಂದ್ ಡೇ ಶೋ ಬಿಟ್ಟು ಕೊಡ್ತಾರ ಅವ್ರಿಗೆ, ಹಾ, ಹಾ, ನೀವು ಹೊರಗೆ ಟಿಕೆಟ್ ಹಾಕಿ ಹಂಗ ಏನಾದ್ರು ಮಾಡ್ಬೋದು ಅಂತ ಹೇಳಿ. ಹಾ, ಹಾ, ಹಾ. ಹಂಗ ಇಲ್ಲೊಬ್ರು ರಿಯಾಜ್ ಕರ್ಜಿಗೆ ಅಂತೇಳಿ ಅವ್ರಿಗೆ ಬೆನಿಫಿಟ್ ಶೋ ಅಂತ ಹೇಳಿ ಒಂದು ಶೋ ಕೊಟ್ಟಾರ. ಅಣ್ಣ. ಅದಕ್ಕೋಸ್ಕರ ಅವರು ಇಲ್ಲಿ ಪಾತ್ರ ಮಾಡ್ಕೊಡ್ಬೇಕು ಅಂತಂದ್ರು. ಹಾ. ಬಾಳ ದಿವಸ ಆತ್ ನಾವು ಪಾತ್ರ ಮಾಡಿರ್ಲಿಲ್ಲ ಯಾವ್ದೋ ಕಂಪ್ನಿ ಒಳಗ. ಅದ್ರ ನಮ್ ದಾವಣಗೆರೆಗೂ ಬಹಳ ದಿವಸ ಆಗಿತ್ತು ಬಂದು ಅಣ್ಣ, ಹಂಗ ಬಂದಂಗಾಯ್ತು. ಬಟ್ ನಿಜ ಹೇಳ್ತೀನಿ, ಹರೀಶ್ ಅಣ್ಣ ಯಾರಿಗಾರ ಒಂದು ಮೀನ್ಸ್ ಅಂದ್ರೆ ಏನಾರು ಪ್ರೀತಿಯಿಂದ ಏನಾರು ಮಾತಾಡ್ಬೇಕು ಆಗಿರ್ಬೋದು, ಏನಾರು ಒಂದು ಹೆಲ್ಪ್ ಮಾಡ್ಬೇಕಾದ್ರೆ ಹರೀಶ್ ಅಣ್ಣ ತುಂಬಾ ಒಳ್ಳೆ ಮನುಷ್ಯ. ಯಾಕಂದ್ರೆ ಕಾಮಿಡಿ ಕಿಲಾಡಿಯಿಂದನೂ ನೋಡ್ಕೊಂಡ್ ಬಂದಿವಿ. ತುಂಬಾ ಖುಷಿ ಆಗುತ್ತೆ ಅಣ್ಣ. ಈಗ ಈ ಶೋ ನಾಳೆಯಿಂದ ಯಾವ್ದಣ್ಣ ಸ್ಟಾರ್ಟ್ ಆಗೋದು? ನಾಳೆಯಿಂದ ನಾಟಕ ಪ್ರತಿ ದಿವಸ 2 ಆಟ, 3ರಿಂದ 6, 6ರಿಂದ 9 Okay, ಅಂತ ಹೇಳಿ. super timing. ನಾಟಕದ ಹೆಸರು ಬಂದು ಹೌದ ಹುಲಿ ಅಂತ ಹೇಳಿ. Okay. ಆ ನಾಟಕದಲ್ಲಿ ನಾನು ಮುಖ್ಯವಾದ ಹಾಸ್ಯ ಪಾತ್ರ ಮಾಡಕತ್ತೀನಿ. ಓಕೆ, ಹರೀಶ್ ಅಣ್ಣನ ಆಲ್ಮೋಸ್ಟ್ ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಕಾಮಿಡಿ ಕಿಲಾಡಿ ಆಗಿರ್ಬೋದು, KD ಮೂವಿಲೂ ಆಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಬರ್ತಿರೋ ಅಪ್ಕಮಿಂಗ್ ಮೂವಿಗಳೆಲ್ಲ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾದ ಕಲಾವಿದರು, ಹಾಸ್ಯ ಕಲಾವಿದರು ಅಂದ್ರೆ ತಪ್ಪಿಲ್ಲ. ಇದರಲ್ಲಿ ಉಡಾಳದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದಾರಂತೆ ನೋಡಿ. ಹರೀಶ್ ಅಣ್ಣ ನಿಜವಲ್ಲ, ಅವ್ರ ಜೊತೆ ನಾವು ಬಹಳ ವರ್ಷ ಮೀಟ್ ಆಗಿಲ್ಲ ಅಂತಂದ್ರು, ಒಂದ್ 4-5 ತಿಂಗಳು ಅವ್ರ ಜೊತೆಗೆ ಇದ್ರು ಅವ್ರ ಬಗ್ಗೆ ನಾವು ತುಂಬಾ ಖುಷಿ ಆಗುತ್ತೆ ಅಣ್ಣ. ಹಾಗಾದ್ರೆ ಈಗ ನಾಳೆಯಿಂದ ಏನ್ ಟೈಮಿಂಗ್ಸ್ ಇಂದ ಅಂದ್ರೆ ಯಾವ ಟೈಮಿಂಗ್ಸ್ ಇಂದ? ಈಗ ಸಂಜೆಯಿಂದ ಮಾರ್ನಿಂಗ್ ಇಂದ? ಇಲ್ಲ, ಇದು ಪ್ರತಿ ದಿವಸ ಏನ್ ಟೈಮಿಂಗ್ ಇರುತ್ತೆ ಅದೇ ಟೈಮಿಂಗ್. 3 ಗಂಟೆಯಿಂದ 6 ಗಂಟೆ, ಮತ್ತೆ 6:30 ಸ್ಟಾರ್ಟ್ ಆಗಿದ್ದು 9-9:30 ಮುಗಿಯುತ್ತೆ. ಪ್ರತಿ ದಿವಸ 2 ಶೋ, ನಾಳಿನ 2 ಶೋ, ನಾಡ್ದು 2 ಶೋ. ಓಕೆ, ದಾವಣಗೆರೆ ಜನಗೆ ಹೇಳಕ್ ಇಷ್ಟಪಡ್ತೀನಿ, ಯಾರ್ಯಾರು ಪಿಕ್ಚರು ಮೀನ್ಸ್ ಒಂದಿಷ್ಟು ಪಿಕ್ಚರ್ಗಳು ಚೆನ್ನಾಗ್ ಬರ್ತಿಲ್ಲ, ನಾನು ನೋಡಕ್ ಆಗ್ತಿಲ್ಲ, ಮನೇಲಿ ಕೂತ್ ಬೋರ್ ಹೊಡಿತಿದೆ ಅಂದ್ರೆ, ಇದು ನಮ್ಮ ದಾವಣಗೆರೆ ಜನತೆಗೆ ಹೇಳೋದು ಒಂದೇ, ಹೌದಾ ಹುಲಿಯ ನಾಳೆಯಿಂದ ಬರುತ್ತೆ. ಮಿಸ್ ಮಾಡದೆ ಅದ್ರಲ್ಲಿ ಇವರೇ ಆಕ್ಟ್ ಮಾಡ್ತಾರೆ. ಅದು ಹಾಗೆ ಇವ್ರ ಜೊತೆ ಸಹ ಕುಟುಂಬದ ಎಲ್ಲರೂ ಮಾಡ್ತಾರೆ. ಅಕ್ಕರು ಮಾಡ್ತಿದಾರೆ, ವೈಫು ಮಾಡ್ತಿದ್ರಲ್ವ? ಇಲ್ಲ, ಅವ್ರಿಗೆ ರೆಸ್ಟ್ ಕೊಟ್ಟಿವಿ. ರೆಸ್ಟ್ ಅಂತೆ. ಓಕೆ, ಮಿಸ್ ಮಾಡ್ದಂಗೆ ನಾಟಕ ನೋಡಕ್ ಬನ್ನಿ, ಬೇಜಾರಂತಿಲ್ಲ. ನಮ್ಮ ದಾವಣಗೆರೆಲ್ಲೇ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಹಾಗೆ ಅಣ್ಣಂಜು ಚಂದ್ರಹಾಸ ಅಂತ ಮೂವಿ ರಿಲೀಸ್ ಆಗ್ತಾ ಇದೆ. ಆಲ್ರೆಡಿ 2 ಸಾಂಗ್ ಬಿಟ್ಟಿದ್ದಾರೆ. ಸಾಂಗ್ ಮಾತ್ರ ಫ್ರೆಂಡ್ಶಿಪ್ ಅಲ್ಲಿ ಬಿಟ್ಟಿರೋ ಸಾಂಗ್ ನೆಕ್ಸ್ಟ್ ಲೆವೆಲ್ ಇದೆ ರೀ. ಆಲ್ಮೋಸ್ಟ್ ಕೇಳಿದಿರ ಸಾಂಗ್ ಚಡ್ಡಿ ದೋಸ್ತಿ ಅಂದರೇನು, ಆ ಸಾಂಗ್ ಕೇಳಬೇಡಿ ನೀವು, ನೆಕ್ಸ್ಟ್ ಲೆವೆಲ್ ಇದೆ. ಆ ಮೂವಿ ಬಗ್ಗೆ 1-2 ಮಾತು ಕೇಳೋಣ ಅಣ್ಣ. ಆ ಚಂದ್ರಹಾಸದ ಬಗ್ಗೆ ಒಂಚೂರು ನಿಮ್ಮ ಬಾಯಿಂದ ಯಾವ ತರ ಏನು ಅಂತ. ಚಂದ್ರಹಾಸ ಅಂತಂದ್ರೆ ಅದು ಒಂದು ಒಳ್ಳೆ ಪಿಕ್ಚರ್. ಅದು ಏನು ಬಡಿ ಕಡಿ ಅಂತದೇನಿಲ್ಲ. ಸೂಪರ್ ಸೈಲೆಂಟ್ ಒಂದು ಹಳ್ಳಿಯಲ್ಲಿ ನಡೆಯುವಂತ ಲವ್ ಸ್ಟೋರಿ ಫ್ರೆಂಡ್ಶಿಪ್ ಒಳಗ್ ಬರದಂತ. ಕುತ್ಕೊಂಡು ನೋಡ್ಬೋದು. ಫ್ರೆಂಡ್ಶಿಪ್ ಐತಿ, ಲವ್ ಸ್ಟೋರಿನೂ ಐತಿ, ಒಂದು ಮಂಥನ್ ಸ್ಟೋರಿನೂ ಐತಿ. ನೈಸ್. ಒಟ್ಟು ಆ ಪಿಕ್ಚರ್ ನೋಡಿದ್ರಂತಂದ್ರ ಎಲ್ಲಾ ನೋಡಿದ್ರ ಒಬ್ರೇನ್ ಅನ್ಸುತ್ತ ಈ ಭಾಗ ನಮ್ ಜೀವನದಲ್ಲಿ ಒಂದ್ ಘಟನೆ ನಡೆದಿತ್ತು ಅಂತ ಹೇಳಿ ಹಂಗ ಅನ್ಕೊಂಡ್ ಹೊರಗ್ ಬರ್ತಾರ. ಹಂಗ್ ಮನ್ಸಿಗೆ ಮುಟ್ಟೊಂದೈತಿ. ಅಲ್ಲ, ಎಲ್ಲಾರು ಅದನ್ನ ಹೇಳ್ತಾರ, ನಮ್ ಪಿಕ್ಚರ್ ಚೆನ್ನಾಗೈತಿ ಅಂತ ಹೇಳಿ ನಾವ್ ಅದನ್ನ ಹೇಳ್ಬೇಕು. ಇದನ್ನ ಯಾಕಪ್ಪ ಹೇಳ್ತೀವಿ ಅಂತಂದ್ರ ನೋಡಿದವ್ರಿಗೆ ಯಾರಿಗೂ ಇದಾಗಲ್ಲ. ಹಾಡುಗಳು ಚೆನ್ನಾಗ್ ಬರ್ದಾರ. ಯೋಗರಾಜ್ ಭಟ್ರು ಒಂದಿಷ್ಟು ಹಾಡುಗಳು ಬರ್ದಾರ. ನಮ್ ಪೂರ್ಣ ಸರ್ ಅವ್ರ ಮ್ಯೂಸಿಕ್ ಐತಿ, ಬಹಳ ಚೆನ್ನಾಗೈತಿ. ಕೇಳೆ ಮಂದಾರವೆ ಅಂತೇಳಿ ಮೊನ್ನೆ ರಿಲೀಸ್ ಸೂಪರ್ ಸಾಂಗ್, ಅದು ಚೆನ್ನಾಗೈತಿ. ಆಮೇಲೆ ಇನ್ನೊಂದ್ ಸಾಂಗ್ ಬರೋದೈತಿ, ಅದು ಸರ್ಪ್ರೈಸ್. ಅದನ್ನ ಯಾರು ಹಾಡ್ಯಾರ ಅಂತ ಹೇಳಿ ಅದ್ ಮುಂದ್ ಗೊತ್ತಾಗತ್ತೆ. ಒಬ್ಬ ಒಳ್ಳೆ ಸಿಂಗರ್, ಒಳ್ಳೆ ಆಕ್ಟರ್, ಅದನ್ನ ಅವ್ರು ಹಾಡ್ಯಾರ. ಅದನ್ನು ಇನ್ನೊಂದ್ ಸ್ವಲ್ಪ ದಿವಸದೊಳಗೆ ರಿಲೀಸ್ ಆಗೋದೈತಿ. ಮೋಸ್ಟ್ಲಿ ಪಿಕ್ಚರ್ ಮುಂದಿನ ಸೆಪ್ಟೆಂಬರ್ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿವಿ. ಅದು ಎಲ್ಲ ಆಯ್ತಂತಂದ್ರೆ ಒಂದು 18ಕ್ಕೆ ಹಿಂಗ್ ರಿಲೀಸ್ ಆಗ್ಬೋದು. ನಾವು ಆಗ್ಲಿ ಯಾವಾಗ ಆಗ್ಲಿ ಅಂತ ಬಿಡ್ಕೊಂತೀವಿ, ನೋಡ್ಬೇಕೇನಾಗತ್ತೆ. ಅಣ್ಣ ಡೈರೆಕ್ಟರ್ ಬಂದ್ಬಿಟ್ಟು ಆನಂದ್ ಕಳಕ್ ಬಂಡಿ ಅಂತ ಹೇಳಿ ಯಲಬುರ್ಗಾದವರು. ಆಮೇಲೆ ಪ್ರೊಡ್ಯೂಸರ್ ಬಸವಂತಗೌಡ ಪಾಟೀಲ್ ಅಂತ ಹೇಳಿ ಅಲ್ಲೇ ಕಾರಟಗಿ ಅವರು. ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಬಸಣ್ಣ ಅಂತ ಹೇಳಿ ಅಲ್ಲೇ ಯಲಬುರ್ಗಾದವರು. ಸೂಪರ್. ನಿಜವಾಗ್ಲೂ ಹೇಳ್ತೀನಿ, ಆ ಹೊಸ ಪ್ರತಿಭೆಗಳಿಗೆ, ನಮ್ಮಂತ ಕಲಾವಿದರುಗಳಿಗೆ, ಹೊಸ ಪ್ರತಿಭೆಗಳಿಗೆ ನಿಮ್ಮಂತ ಅವಕಾಶಗಳು ಬೇಕೇ ಬೇಕು. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಸ್ಟಾಪ್ ಪೈರಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿತ್ರಮಂದಿರಲ್ಲ ಬಂದು ಕನ್ನಡ ಚಿತ್ರವನ್ನು ನೋಡಿ. ಯಾಕಂದ್ರೆ ಹೊಸಬ್ರು ನೀವು ಎಷ್ಟು ಅವಕಾಶ ಕೊಡ್ತೀರೋ ಅಷ್ಟು ಬೆಳೆಯಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಮೊಬೈಲ್ ಎಲ್ಲ ನೋಡೋದನ್ನ ಕಮ್ಮಿ ಮಾಡಿ, ಕಷ್ಟಪಟ್ಟು ಮಾಡಿದ ಒಬ್ಬ ಪ್ರೊಡ್ಯೂಸರ್ನ ಹುಡುಕೋದಂದ್ರೆ ಸುಮ್ಮನೆ ಕಷ್ಟ, ಈಸಿ ಅಲ್ಲ, ತುಂಬಾ ಕಷ್ಟನೇ. ಒಬ್ಬ ಡೈರೆಕ್ಟರ್ ಕನಸು ಕಟ್ಕೊಂಡ್ ಬಂದಿರ್ತಾನೆ, ಒಬ್ಬ ಹೀರೋನು ಕನಸು ಕಟ್ಕೊಂಡ್ ಬಂದಿರ್ತಾನೆ, ಒಂದು ಫ್ಯಾಮಿಲಿನೆಲ್ಲ ಏನೋ ಮಾಡ್ಕೊಂಡು ಬಂದಿರ್ತಾರೆ ಅವರು. ಪ್ಲೀಸ್ ರಿಕ್ವೆಸ್ಟ್, ಎಲ್ಲರೂ ಬಂದು ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ. ಅಣ್ಣ ಆಲ್ ದ ಬೆಸ್ಟ್ ಅಣ್ಣ, ಒಳ್ಳೇದಾಗ್ಲಿ ನೀವು ಚಂದ್ರಹಾಸಕ್ಕೆ. ನಮ್ಮ ಇಡೀ ಟೀಮ್ ಕಡೆಯಿಂದ ಅವ್ರಿಗೆ ಕೊಡು ಕ್ಯಾಮ್ರಾ, ಅವ್ರಿಗೆ ಕೊಡು ಹಂಗೆ ಕಂಟಿನ್ಯೂ ಮಾಡ್ತಾನೆ. ಬಾ ಅಲೇಶ್. ಚಂದ್ರಹಾಸಕ್ಕೆ ನಮ್ಮ ಇಡೀ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ಹೋಗಿ ಚಂದ್ರಹಾಸನ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಡೇಟ್ ಇನ್ನ ಫಿಕ್ಸ್ ಆಗಿಲ್ಲ, ಡೇಟ್ ಫಿಕ್ಸ್ ಆಗಿಲ್ವಂತೆ. ಬಟ್ ಇಟ್ಸ್ ಓಕೆ. ಬಟ್ ಚಂದ್ರಹಾಸ ಅಂತೂ ಆಲ್ಮೋಸ್ಟ್ ನಾನು ರೀಲ್ಸ್ ಮಾಡಿದೀನಿ, ನೋಡಿರ್ತೀರ ಎಲ್ಲರೂ. ದಾವಣಗೆರೆ ಅಂತ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಓರೇಲಾಯ್ತು. ಆದಷ್ಟು ಎಲ್ಲರೂ ಚಂದ್ರಹಾಸನ ಚಿತ್ರಮಂದಿರದಲ್ಲಿ ನೋಡಿ. ಆಲ್ ದ ಬೆಸ್ಟ್ ಚಂದ್ರಹಾಸ, ಒಳ್ಳೇದಾಗ್ಲಿ. ಒಂದ್ ಫೋಟೋ ತೆಗೆದು ಅಣ್ಣ, ಒಂದ್ ಫೋಟೋ. ಬಂಧುಗಳೇ, ನಾನು ಪ್ರಕಾಶ್ ನೆಲಗನಹಳ್ಳಿ. ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ.